ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೀನು ಪ್ರಿಯಾಸ್ ಕಿಚನ್. ಏನಪ್ಪ ಇದು ಅಂತ ನೋಡ್ತಿದ್ದೀರಾ? ಇದು ನಮ್ಮ ಡೈಲಿ ರೂಟೀನಲ್ಲಿ ಇರಲೇಬೇಕಾದಂತಹ ಹೆಲ್ತಿ ಡ್ರಿಂಕ್. ಸೊ ಈ ಡ್ರಿಂಕ್ನ ನೀವು ಡೈಲಿ ಯೂಸ್ ಮಾಡಿದ್ರೆ ಇದರಿಂದ ನಿಮಗೆ ಸ್ಕಿನ್ ಕೇರ್ ಕೂಡ ಆಗುತ್ತೆ, ಹೇರ್ ಕೇರ್ ಕೂಡ ಆಗುತ್ತೆ, ಹಾಗೂ ನಿಮ್ಮ ಬಾಡಿಯಲ್ಲಿರೋ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಟೇಸ್ಟಿ ಜ್ಯೂಸ್ನ ಜೊತೆಗೆ ನೀವು ಹಲ್ವಾ ಕೂಡ ಮಾಡ್ಬೋದು. ಸೇಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹಲ್ವಾ ಹಾಗೂ ಜ್ಯೂಸ್ ಹೇಗೆ ಮಾಡೋದು, ಹಾಗೆ ಈ ಜ್ಯೂಸ್ಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಈಗ ನೋಡ್ಕೊಂಬರೋಣ. ಇಲ್ಲಿ ನಾನು 2 ಬೀಟ್ರೂಟ್, 3 ಕ್ಯಾರೆಟ್, 2 ಇಂಚು ಶುಂಠಿ, 1 ಕಪ್ ಆಗೋಷ್ಟು ಬೆಲ್ಲನ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀಟ್ರೂಟ್ ಹಾಗೂ ಶುಂಠಿಯನ್ನು ನೀವಿಲ್ಲಿ ಚೆನ್ನಾಗಿ ತುರಿದು ಇಟ್ಕೋಬೇಕು. ನಿಮಗೆ ತುರಿಯೋದು ಕಷ್ಟ ಅನಿಸಿದ್ರೆ ನಂತರ ಹೀಗೆ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ಯಾಕೆಂದರೆ ಇದನ್ನು ನಾವು ನೆಕ್ಸ್ಟ್ ಮಿಕ್ಸಿಗೆ ಹಾಕ್ತಾ ಇದ್ದೀವಿ. ಸೊ ಮಿಕ್ಸಿಗೆ ಹಾಕೋಕ್ಕೆ ನೀವು ತುರಿದಿಟ್ಕೊಂಡ್ರು ಓಕೆ, ಅಥವಾ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡ್ರು ಆಗುತ್ತೆ. ಈಗ ಇಲ್ಲಿ ಇದೆಲ್ಲದನ್ನು ಸಹ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಜೊತೆಗೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ನಾವು ಜ್ಯೂಸ್ ಮಾಡ್ತಾ ಇರೋದ್ರಿಂದ ಫುಲ್ಲು ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಇಲ್ಲಿ ನಾವು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಜಾಸ್ತಿ ನೀರನ್ನ ಹಾಕ್ಕೋಬೇಡಿ, ಯಾಕೆಂದರೆ ಮಿಕ್ಸಿ ಆಗೋಕ್ಕೆ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಫುಲ್ಲು ಗ್ರೈಂಡ್ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಗೆ ನೀವು ರುಬ್ಕೋಬೇಕು. ಅದು ಒಳಗಡೆ ಯಾವುದೇ ರೀತಿ ಹಾಗೆ ಉಳಿಬಾರ್ದು. ಜ್ಯೂಸ್ ಆಗಿರೋದ್ರಿಂದ ನಮಗೆ ಕುಡಿಯೋಕ್ಕೆ ಅದು ಡಿಸ್ಟರ್ಬೆನ್ಸ್ ಆಗಬಾರ್ದಲ್ವ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ನುಣ್ಣಗೆ ರುಬ್ಕೋಬೇಕು. ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀವು ನೀರನ್ನ ಸೇರಿಸ್ಕೋಬಹುದು. ನಿಮಗೆ ಇನ್ನೂ ಇದು ಕೋಲ್ಡಾಗಿ ಇರಬೇಕು ಅನ್ನೋದಾದರೆ ಇದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನು ಸಹ ಆ್ಯಡ್ ಮಾಡ್ಕೋಬೋದು. ನಾನು ಐಸ್ ಕ್ಯೂಬ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕ್ಕೊತಾ ಇದ್ದೀನಿ. ಈಗ ನಮ್ಮ ಜ್ಯೂಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಒಂದು ಗ್ಲಾಸ್ಗೆ ನಾವು ಸರ್ವ್ ಮಾಡಿಕೊಂಡು ಹೇಗಿದೆ ಅಂತ ಕುಡಿದು ನೋಡೋಣ. ಇದಕ್ಕೆ ನಾವು ಕ್ಯಾರೆಟ್ ಹಾಗೂ ಬೀಟ್ರೂಟ್ನ ಹಾಕಿರೋದ್ರಿಂದ ಇದು ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ಹಾಗೂ ಬೀಟ್ರೂಟಿಂದ ನಿಮ್ಮ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಖಂಡಿತ ಈ ಜ್ಯೂಸ್ನ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಇಷ್ಟಪಟ್ಟು ಆಮೇಲೆ ನೀವೇ ಕುಡಿತೀರಾ. ಇದನ್ನು ಟೇಸ್ಟ್ ಹೇಗಿದೆ ಅಂತ ನಾವು ಶ್ರೀನ ಕೇಳ್ಕೊಂಬರೋಣ ಬನ್ನಿ. ನಾವು ರುಬ್ಬಿ ಹಾಕಿರೋದ್ರಿಂದ ಅದು ಸ್ವಲ್ಪ ಬಾಯಿಗೆ ಸಿಗ್ತಾ ಇದೆ. ಸೊ ಆದರೂ ಸಹ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಂಗೆ ತುಂಬ ಖುಷಿ ಆಯಿತು. ಬಟ್ ಅದು ಬಾಯಿಗೆ ನಿಮಗೆ ಸಿಗಬಾರ್ದು ಅನ್ನೋ ಹಾಗಿದ್ರೆ ಅದನ್ನು ನೀವು ಈ ಥರ ಫಿಲ್ಟರ್ ಮಾಡಿ ತೆಗಿಬೋದು. ಈಗ ನಿಮಗೆ ಬಾಯಿಗೂ ಕೂಡ ಏನು ಸಿಗೋದಿಲ್ಲ. ಸೊ ಜ್ಯೂಸ್ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ತೆಗೆದಿಟ್ಟಿರೋ ಈ ಮಿಶ್ರಣದಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತು ಅಲ್ವಾ. ಸೊ ಈ ಮಿಶ್ರಣನ ನಾವು ಬಿಸಾಡೋ ಹಾಗೂ ಇಲ್ಲ. ಸೊ ಹಾಗಂತ ಅದನ್ನು ಹಾಗೆ ತಿನ್ನೋಕ್ಕೂ ಆಗಲ್ಲ. ಹಾಗಾಗಿ ಇದರಿಂದ ನಾನು ಇವತ್ತು ಹಲ್ವಾ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾ ನೀವು ಆಲ್ರೆಡಿ ತಿಂದಿರ್ತೀರ, ಬಟ್ ಇದು ಬೀಟ್ರೂಟ್ ಹಾಗೂ ಕ್ಯಾರೆಟ್ ಹಲ್ವಾ. ಸೊ ಇದನ್ನು ಹೇಗೆ ಮಾಡೋದಂತ ಈಗ ನೋಡ್ಕೊಂಬರೋಣ. ಇದನ್ನು ಮಾಡೋದು ಸಖತ್ ಈಸಿ ಇದೆ. ಸೊ ಫಸ್ಟಿಗೆ ನೀವು ಒಂದು ಬಾಣಲಿನ ಇಡಬೇಕು. ಅದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ಅದಾದ ನಂತರ ಈ ಮಿಶ್ರಣನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನಿಲ್ಲಿ ಮಿಕ್ಸಿಯಲ್ಲಿ 3ರಿಂದ 4 ಸ್ಪೂನ್ ಸಕ್ಕರೆ ಹಾಗೂ 2 ಏಲಕ್ಕಿನ ಚಚ್ಕೊಂಡು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಈ ಪುಡಿನ ಈಗ ಸೇರಿಸ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಟ್ಟು ನಂತರ ನೀವು ಒಂದು ಸ್ವಲ್ಪ ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಮಾತ್ರ ನೀರನ್ನ ಹಾಕ್ಕೋಬೇಕು, ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು. ಸೊ ನೀರನ್ನ ಹಾಕಿದ ನಂತರ ಇದನ್ನ ಚೆನ್ನಾಗಿ ತಿರುಗಿಸ್ಕೊಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಕ್ಕೆ ಬಿಡಬೇಕು. ತಳ ಅಂಟಬಾರ್ದಲ್ವ. ಸೊ 1-2 ನಿಮಿಷ ನೀವು ಹಾಗೇ ತಿರುಗಿಸ್ಕೊಡಿ. ಅದಾದ ನಂತರ ನಾನಿಲ್ಲಿ ಒಣಕೊಬ್ಬರಿನ ತುರಿದು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಒಣಕೊಬ್ಬರಿ ಇಲ್ಲ ಅಂತೇಳಿದ್ರೆ ನೀವು ಹಸಿ ಕೊಬ್ಬರಿನೇ ಚೆನ್ನಾಗಿ ತುರಿದು ಮಿಕ್ಸಿಗೆ ಹಾಕಿ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಕೊಬ್ಬರಿ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ಕೊಬ್ಬರಿನ ಆ್ಯಡ್ ಮಾಡಿದ ನಂತರ ನೀವು ಚೆನ್ನಾಗಿ ತಿರುಗಿಸ್ಕೊಟ್ಟ ನಂತರ ನೀವು ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. 2 ನಿಮಿಷ ಆಗಿದೆ. ಈಗ ನಮ್ಮ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇದು ತುಂಬ ಸಾಫ್ಟಾಗಿ ಹಾಗೂ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಾತ್ರ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ಈಗ ನಮ್ಮ ಹಲ್ವಾ ರೆಡಿ, ಟೇಸ್ಟಿ ಹಲ್ವಾ ರೆಡಿಯಾಗಿದೆ. ಸೊ ನೀವು ಜ್ಯೂಸ್ ಮಾಡ್ತಾ ಎಷ್ಟು ಈಸಿಯಾಗಿ 5 ಮಿನಿಟ್ಸಲ್ಲಿ ಹಲ್ವಾನ ಮಾಡ್ಕೋಬೋದು. ಇದನ್ನು ನೀವು ಹಾಗೇನೂ ತಿನ್ಬೋದು, ಅಥವಾ ಇದರ ಕನ್ಸಿಸ್ಟೆನ್ಸಿ ನೋಡಿ ನೀವು ಬಿಸಿ ಚಪಾತಿ ಮಾಡಿ, ಚಪಾತಿ ಒಳಗಡೆ ಚೆನ್ನಾಗಿ ಹಚ್ಚಿ ರೋಲ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಥವಾ ನೀವು ಬ್ರೆಡ್ನ ತೊಗೊಂಬಂದು ಇದನ್ನು ಜಾಮ್ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಹಾಗೆ ತಿಂದರೂ ಕೂಡ ಟೇಸ್ಟ್ ಸಖತ್ತಾಗಿದೆ. ಇದೇ ಥರ ಹೆಲ್ದಿಯಾಗಿರೋ ಡಿಫ್ರೆಂಟ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಲ್ದಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ನ ಕೊಡಿ, ಹಾಗೂ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.